ರಾಜನಹಳ್ಳಿ ಗ್ರಾಮ ಪಂಚಾಯಿತಿಗೆ ದೊಡ್ಡಕಲಹಳ್ಳಿ ಎಂ ಅಶೋಕ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಶಾಸಕ ಕೆವೈ ನಂಜೇಗೌಡರ ಸಹಕಾರದಿಂದ ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರ ಸಹಕಾರದಿಂದ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ನನ್ನ ಜವಾಬ್ದಾರಿಯನ್ನು ಚಾಚು ತಪ್ಪದೆ ಮಾಡುತ್ತೇನೆ. ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲಿಗೆ ತರುವ ಕೆಲಸ ಮಾಡುತ್ತೇನೆ. ನನಗೆ ಸಿಕ್ಕ ಅವಕಾಶದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯ ಮಾಡುತ್ತೇನೆ ಅಂತ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ದೊಡ್ಡಕಲಹಳ್ಳಿ ಅಶೋಕ್ ಎಂ ಅವರು ಹೇಳಿದರು. ತಾಲೂಕಿನ ಮಾಸ್ತಿ ಹೋಬಳಿಯ ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರವನ್ನು ಯಾರೂ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಂತ ಚುನಾವಣಾಧಿಕಾರಿಗಳಾದ ಪೆದ್ದಣ್ಣನವರು ಹೇಳಿದರು. ಉಪಾಧ್ಯಕ್ಷರ ಸ್ಥಾನ ಖಾಲಿ ಇದ್ದು ಆ ಸ್ಥಾನಕ್ಕೆ ಎಂ ಅಶೋಕ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಅವಿರೋಧವಾಗಿ ನಾಮಪತ್ರವನ್ನು ಯಾರೂ ಕೂಡ ಸಲ್ಲಿಸದ ಕಾರಣ, ಒಂದೇ ನಾಮಪತ್ರ ಇದ್ದ ಕಾರಣ ಅವಿರೋಧವಾಗಿ ಎಂ ಅಶೋಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾಧಿಕಾರಿ ಪೆದ್ದಣ್ಣ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸೋಮೇಶ್, ವಕೀಲರಾದ ಆರ್ ನಾರಾಯಣಸ್ವಾಮಿ, ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾದ ಮುನಿಯಮ್ಮ ಕೋಮ ಅಶ್ವತ್ಥಪ್ಪ, ಮಾಜಿ ಉಪಾಧ್ಯಕ್ಷ ಗೋಪಿ, ಸದಸ್ಯರಾದ ನಾಗಪ್ಪ, ಎಸ್ ಧನಮ್ಮ, ಕೋಂ ರವಿ, ಪದ್ಮಮ್ಮ, ಕೋಂ ಮಾಳಪ್ಪ, ಸಿ ನಾರಾಯಣಪ್ಪ, ನಾಗಮ್ಮ, ಕಾಟಪ್ಪ, ನಾರಾಯಣಸ್ವಾಮಿ, ಬಿ ಮಾದೇಶ್, ಆರ್ಯ ಮಂಜುಳಮ್ಮ, ಕೋಂ ನಾರಾಯಣಸ್ವಾಮಿ, ಪವಿತ್ರ, ಸಿ ಕೋಂ ಲಕ್ಷ್ಮೀನಾರಾಯಣ್, ಜಯಪ್ರಕಾಶ್, ನಾರಾಯಣಸ್ವಾಮಿ, ದಲಿತ ಮುಖಂಡರಾದ ತಿಪ್ಪಸಂದ್ರ ಶ್ರೀನಿವಾಸ್, ವೆಂಕಟೇಶ್, ಬಾಬು, ಮುಖ್ಯಸ್ಥರು, ಗ್ರಾಮಸ್ಥರು ಹಾಜರಿದ್ದರು. ನಾವು ಅವರ ನಿರ್ದೇಶನದಂತೆ ಇದುವರೆಗೂ ಬಹುಶಃ ಇದು ಕೊನೆ ಹಂತದ ಚುನಾವಣೆ ಅನಿಸ್ತದೆ. ಇನ್ನು ಮುಂದೆ ಯಾವುದೂ ಇರೋದಿಲ್ಲ. ಈ ಅವಧಿನಲ್ಲಿ ಅವರ ನಿರ್ದೇಶನದಂತೆ ಮಾಡಿದ್ದೀವಿ. ಹಾಗೆ ಗ್ರಾಮ ಪಂಚಾಯಿತಿನಲ್ಲಿ ನಮಗೆ ಮೂಲಭೂತ ಹಣ ಅಂದರೆ ನಮಗೆ ಯಾವುದೇ ಸೋರ್ಸ್ ಇಲ್ಲ. ಈ ಪಂಚಾಯತಿಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಕೈಗಾರಿಕೆ ಇಲ್ಲ, ಕನಿಷ್ಠ ಒಂದು ಕೋಳಿ ಫಾರಂ ಇಲ್ಲ, ಯಾವುದೇ ರೀತಿಯಾದಂಥ ಒಂದು ಔಟ್ಸೋರ್ಸ್ ನಮ್ಗೆ ಬರ್ತಾ ಇಲ್ಲ. ಆದರೆ ಇದ್ದಂಥ ಹಣದಲ್ಲಿ ಏನು ನಮಗೆ ಅನುದಾನ ಬರುತ್ತೆ, ಆಮೇಲೆ ಇದು ಒಂಥರ ಡ್ರೈ ಏರಿಯಾ ಇದ್ದಂಗೆ ರಾಜನಹಳ್ಳಿ ಗ್ರಾಮ ಪಂಚಾಯತಿ, ಎಲ್ಲ ಬಡವರ ಕುಟುಂಬಗಳಿರ್ತಕ್ಕಂಥ ಶ್ರೀಮಂತರು ಕೂಡ ಇಲ್ಲ, IT ಇಲ್ಲ, ಇಲ್ಲಿ ಆ ಥರದ ಒಂದು ದೇಶ ಇದು. ಆದರೂ ಲಭ್ಯವಿರುವ ಒಂದು ಅನುದಾನದಲ್ಲಿ ಶಿಸ್ತುಬದ್ಧವಾಗಿ ಏನು ಅನುದಾನ ಬರುತ್ತೆ, ಅನುದಾನದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಎಲ್ಲ ಗ್ರಾಮ ಪಂಚಾಯತಿ ಹಳ್ಳಿಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸಿದ್ದೀವಿ. ಯಾವ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಇದರಿಂದ ಹಿಂದೆ ಹೋಗಿಲ್ಲ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಜನಪ್ರಿಯ ಶಾಸಕರಾದ ನಂಜೇಗೌಡರು ಮತ್ತು ಕೋಚೆ ಮಹಲ್ ಅಧ್ಯಕ್ಷರಾಗಿರುವಂಥವ್ರನ್ನ ನೇತೃತ್ವದಲ್ಲಿ ನಾವು ಈ ಉಪಾಧ್ಯಕ್ಷರ ಚುನಾವಣೆ ಇದ್ದು ಅವರ ಪರವಾಗಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಆಗಿದ್ದೀವಿ. ಅದರಿಂದ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಊರಿನ ಮುಖಂಡರಿಗೆ ಮತ್ತು ನಮ್ಮ ಅಡ್ವೊಕೇಟ್ ನಾರಾಯಣಸ್ವಾಮಿ ಅವರಿಗೆ, ನಾಗರಾಜ್ ಅಣ್ಣವ್ರಿಗೆ, ಪಂಚಾಯಿತಿಯ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಗೊತ್ತಿರೋ ಹಾಗೆ ಈ ದಿನ ರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ, ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ದಿನಾಂಕ ಘೋಷಣೆ ಆಗಿತ್ತು. ಅದರಂತೆ ಇವತ್ತು ನಾವು ಇಡೀ ಮಾಲೂರು ತಾಲೂಕಲ್ಲಿ ರಾಜನಹಳ್ಳಿ ಗ್ರಾಮ ಪಂಚಾಯತಿ ಒಂದು ವಿಶೇಷವಾದ ಗ್ರಾಮ ಪಂಚಾಯತಿ. ಯಾಕೆ ಅಂತಂದರೆ ಈ ಬಾರಿಯ ರಾಜನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಧಿಕಾರ ಏನು ಶುರುವಾಯಿತು, ಈ ಒಂದು ಸಂಪೂರ್ಣ ಅವಧಿಯಲ್ಲಿ ನಮ್ಮ ಶಾಸಕರಾದಂಥ ಕೆವೈ ನಂಜೇಗೌಡರ ಮಾರ್ಗದರ್ಶನದಲ್ಲಿ ಕಾಲಕಾಲಕ್ಕೆ ಅವರ ನಿರ್ದೇಶನಗಳಂತೆ ಯಾರ್ಯಾರಿಗೆ ಏನೇನು ಅವಕಾಶ ಕೊಡಬೇಕು ಅಂತ ನಿರ್ಧಾರ ಆಗಿತ್ತು, ಅದರಂತೆ ಅವರ ಮಾರ್ಗದರ್ಶನದಲ್ಲಿ ನಿರಂತರ ನಡ್ಕೊಂಡ್ತಾ ಬಂದಿತ್ತು. ಎಲ್ಲ ಚುನಾವಣೆಗಳು ಕೂಡ ಅವಿರೋಧವಾಗಿ ನಡ್ಕೊಂಡು ಬಂದಿತ್ತು. ಅದು ಅವರ ನೇತೃತ್ವದಲ್ಲಿ ಅಂತ ಹೇಳೋದಕ್ಕೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ಅದೇ ರೀತಿ ಈ ಬಾರಿ